ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ರಾಗಿ ದೋಸೆ ಮಾಡ್ತಾಯಿದ್ದೀನಿ. ತುಂಬ ಇನ್ಸ್ಟೆಂಟಾಗಿ ದೋಸೆ ಮಾಡ್ತಾಯಿದ್ದೀನಿ ಅಂತಲ್ಲ, ನಮ್ಮಲ್ಲಿ ಇಲ್ಲಿ 2-3 ದಿನ ಇಟ್ಟರು ಚಳಿಯಲ್ಲಿ ಹುಳಿ ಬರೋಲ್ಲ. ಹಾಗಾಗಿ ನಾನು ಈ ಥರ ದೋಸೆಗಳು ಜಾಸ್ತಿ ಮಾಡ್ತೀನಿ. ಅದಕ್ಕೆ 1 ಕಪ್ಪಿನಷ್ಟು ಉದ್ದಿನಬೇಳೆ ತೆಗೆದುಕೊಂಡಿದ್ದೀನಿ. ಅದನ್ನು ಇವಾಗ ಚೆನ್ನಾಗಿ ತೊಳೆದು 2 ಗಂಟೆ ಕಾಲ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ತದನಂತರ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಅವಲಕ್ಕಿ ತೆಗೆದುಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೆನೆಸಿರ್ತಾ ಇದ್ದೀನಿ. ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕಾಗುತ್ತೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಜೊತೆ ನಾನು ಇವಾಗ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫಸ್ಟಿನ ನುಣ್ಣಗೆ ರುಬ್ಕೊಳ್ತೇನೆ. ರುಬ್ಕೊಂಡ ನಂತರ ಇದಕ್ಕೆ ಇವಾಗ 2 ಕಪ್ಪಿನಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ಹಾಕ್ಕೊಂಡು ರುಬ್ಕೊಳ್ಳೋತ್ತಿಗೆ ಮಧ್ಯದಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ತೆಗೆದುಕೊಳ್ತೇನೆ. ರಾಗಿದು ಒಣ ಹಿಟ್ಟು ಹಾಕೋದ್ರಿಂದ ನೀರು ಹಾಕಿ ಚೆನ್ನಾಗಿ ಇವಾಗ ಇದನ್ನು ಈ ಥರ ರುಬ್ಕೊಳ್ಬೇಕಾಗತ್ತೆ. ತದನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಸೋಡಾ ಗೀಡ ಏನೂ ಹಾಕ್ಕೊಳಲ್ಲ, ಉಪ್ಪು ಮಾತ್ರ ಹಾಕ್ಕೊಳ್ತೀನಿ. ಹಾಗೆ ಒಂಚೂರು ನೀರು ಹಾಕ್ಕೊಂಡು ತೆಳ್ಳಂಗೆ ಇದನ್ನು ಮಾಡ್ಕೊಳ್ತೇನೆ. ಮಕ್ಕಳಿಗೆ ಮಾಡೋದಾದರೆ ಸೋಡಾ ಆದಷ್ಟು ಅವಾಯ್ಡ್ ಮಾಡಿ, ಸೋಡಾ ಹಾಕಬೇಡಿ ಮಕ್ಕಳಿಗಾದರೆ. ನೀವು ದೊಡ್ಡವರಾದರೆ ಹಾಕ್ಕೊಂಡು ತಿನ್ಬೋದು. ತವಾ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಸವರ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ದೋಸೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಂಗೆ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಪ್ರೆಡ್ ಮಾಡೋಕ್ಕಾಗತ್ತೆ. ದಪ್ಪ ಆದರೆ ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗೋಲ್ಲ. ಸ್ವಲ್ಪ ನಾಯ್ಸ್ ಬರ್ಬೋದು, ಯಾಕಂದರೆ ನನ್ನ ಅಕ್ಕನ ಮಗಳು ನನ್ನ ಗಂಡನ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾಳೆ. ಸ್ವಲ್ಪ ಆ ನಾಯ್ಸ್ ಕೇಳಿಸ್ಬೋದು. ಸೊ ಆ ಥರ ಏನಾದ್ರು ಕೇಳಿಸಿದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇದು ತೆಳ್ಳಂಗೆ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇದನ್ನು ತೆಗೆದು ಮಗ್ಚಿ ಹಾಕ್ಕೊಂಡ್ಬಿಟ್ರೆ ದೋಸೆ ದಿಢೀರಾಗಿಯೂ ರೆಡಿ ಆಗುತ್ತೆ. ಮತ್ತು ಹುಳಿ ಬರಲಿಲ್ಲ ಅಂದ್ರೂ ತುಂಬ ರುಚಿಯಾಗಿಯೇ ರಾಗಿ ದೋಸೆ ಈ ಥರ ಮಾಡ್ಕೊಳ್ಬೋದು. ನನ್ನ ಅಕ್ಕನ ಮಗಳು ಈ ಥರ ದೋಸೆ ತಿನ್ನಬೇಕಂತೆ ಅಮ್ಮನ ಹತ್ರ ಜಗಳ ಆಡ್ತಿದ್ದಾಳೆ. ಈ ಥರ ಒಂದು ಸತ ಮಾಡ್ಕೊಳ್ತೀನಿ, ಹೇಗನ್ಸಂತ ಹೇಳಿ. ಓಕೆ ಬಾಯ್.